ಇದು ವೆಜಿಟೇಬಲ್ ಮಟನ್ ಪಲಾವ್. ಮಟನ್ ನಲ್ಲಿರುವ ಪ್ರೋಟೀನ್ ಹಾಗೂ ವೆಜಿಟೇಬಲ್ಸ್ ನಲ್ಲಿರುವ ಫೈಬರ್ ಎಲ್ಲವೂ ಸೇರಿ ಇದು ಒಂದು ಸಖತ್ ನ್ಯೂಟ್ರಿಷಿಯಸ್ ಹಾಗೂ ಸಖತ್ ಡೆಲಿಷಿಯಸ್ ಆದ ಒಂದು ಪಲಾವ್. ಸೊ ದಿಸ್ ಇಸ್ ಅ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇದು ಮಾಡೋದಕ್ಕೆ ಲೀಟರ್ ಗಟ್ಲೆ ಎಣ್ಣೆ ಬೇಡ ಗುರು. ಒಂದೊಂದು ಟೀ ಸ್ಪೂನ್ ಅಂದ್ರೆ 5 ಮಿಲಿ ಎಣ್ಣೆ ಹಾಗೂ 5 ಮಿಲಿ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಅದ್ರಲ್ಲಿ ಜೀರಿಗೆ, ಸೋಂಪು, ಲವಂಗ, ಏಲಕ್ಕಿ, ಸ್ಟಾರ್ ಹೂವ, ಚಕ್ಕೆ, ಪಲಾವ್ ಎಲೆ ಹಾಗೂ ಜಾಯ್ ಪತ್ರೆ ಹಾಕಿ ಒಂದ್ 2 ನಿಮಿಷ ಆದ್ಮೇಲೆ ದೊಡ್ಡದಾಗಿರೋ ಒಂದು ಈರುಳ್ಳಿ ಸ್ಲೈಸ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಡಿಮೆ ಇರುವಾಗ ಫ್ಲೇಮ್ ಕೂಡ ಕಡಿಮೆನೇ ಇರಬೇಕು. ಈರುಳ್ಳಿ ಲೈಟ್ ಬ್ರೌನ್ ಆದ್ಮೇಲೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿ ಮೆಣಸು ಗ್ರೈಂಡ್ ಮಾಡಿ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಆಮೇಲೆ 1 ಕಪ್ ಆಗುವಷ್ಟು ಕ್ಯಾರೆಟ್, ಬೀನ್ಸ್ ಹಾಗೂ ಬಟಾಣಿ ಹಾಕಿ ಒಂದ್ 2 ನಿಮಿಷ ಫ್ರೈ ಮಾಡಿ ಪೆಪ್ಪರ್, ಅರಿಶಿನ, ಗರಂ ಮಸಾಲಾ, ಧನಿಯಾ ಹಾಗೂ ಜೀರಿಗೆ ಪುಡಿಗಳು ಸೇರಿಸಿ ಮತ್ತೊಂದ್ 2 ನಿಮಿಷ ಫ್ರೈ ಮಾಡಿ. ಆಮೇಲೆ ಉಪ್ಪು ಖಾರ ಹಾಕಿ ಬೇಯಿಸಂತ 1 ಕಪ್ ಮಟನ್ ಸೇರಿಸಿ ಜೊತೆಗೆ ಪುಡಿಯಾಗಿ ಕಟ್ ಮಾಡಿದಂತ ಕೊತ್ತಂಬರಿ, ಪುದೀನ. ನೆಕ್ಸ್ಟ್ ಮಟನ್ ಬೇಯಿಸಂತ ನೀರು 2 ಕಪ್ ಹಾಕಿ, ಸಾಲಿಲ್ಲ ಅಂದ್ರೆ ಮಾಮೂಲಿ ನೀರು ಕೂಡ ಹಾಕೋಬಹುದು. ಜೊತೆಗೆ 1 ಕಪ್ ರುಬ್ಬಿರುವಂತಹ ತೆಂಗಿನಕಾಯಿ. ಇದು 1 ಕಪ್ ಅಕ್ಕಿಗೆ ಬೇಕಾಗುವಂತ ಮೆಜರ್ಮೆಂಟ್ಸ್. ಸೊ ನೋಡ್ಕೊಳ್ಳಿ. ಕೊನೆಯಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು, ವಾಶ್ ಮಾಡಿ ನೆನೆಸಿಟ್ಟಂತ ಸೋನಾ ಮಸೂರಿ ಅಕ್ಕಿ ಹಾಗೂ ಸ್ವಲ್ಪ ನಿಂಬೆ ರಸ ಹಾಕಿ ಮುಚ್ಚಿಟ್ಟು 1 ವಿಸಿಲ್ ಹೊಡಿಸ್ಕೊಂಡ್ರೆ ರೆಡಿ ಗುರು. ಇದೇ ಸೇಮ್ ರೆಸಿಪಿಯಲ್ಲಿ ನೀವು ಚಿಕನ್ ಕೂಡ ಮಾಡಬಹುದು, ಬಟ್ ಚಿಕನ್ ಆದ್ರೆ ಹಾಗೆ ಹಾಕ್ಬೇಕು. ಅಂಡ್ ಈ ರೆಸಿಪಿಯ ವಿಶೇಷತೆ ಏನಂದ್ರೆ ಇದರಲ್ಲಿ ಚಿಕನ್ ಅಥವಾ ಮಟನ್ ಇದ್ರೇನೆ ಆ ಒಂದು ರುಚಿ ಹಾಗೂ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಹೆಚ್ಚಾಗೋದು. ಇವೆರಡೂ ಇಲ್ಲ ಅಂದ್ರೆ ಇದರಲ್ಲಿ ಏನು ವಿಶೇಷತೆ ಇಲ್ಲ, ಮಾಮೂಲಿ ಜಸ್ಟ್ ಪಲಾವ್ ಅಷ್ಟೇ. ಸೊ ಡೂ ಗಿವ್ ದಿಸ್ ಅ ಟ್ರೈ ಅಂಡ್ ಲೆಟ್ ಮೀ ನೋ ಹೌ ಇಟ್ turned out to be. Thank you.